ನಮಸ್ತೆ ಗೆಳೆಯರೆ, ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ವೀಕೆಂಡಲ್ಲಿ ಸಕಲೇಶಪುರಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ನಮ್ಮ ಪ್ರಯಾಣದ ಮೊದಲನೇ ದಿನದ ಭಾಗವಾಗಿ ಶೆಟ್ಟಳ್ಳಿ ಚರ್ಚ್ಗೆ ಭೇಟಿ ಕೊಟ್ವಿ. ಇದು ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿರುವಂಥ ಹಳೆ ಸ್ಟೈಲು, ಯುರೋಪಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಆಕ್ಚುಲಿ ಕಂಪ್ಲೀಟ್ ಆಗಿ ಡ್ಯಾಮ್ ತುಂಬಿದ್ರೆ ಈ ಚರ್ಚ್ ಮುಳುಗೋಗುತ್ತೆ. ಇಲ್ಲಿ ನಿಮಗೆ ಸ್ನ್ಯಾಕ್ಸ್ ಸಹ ಸಿಗುತ್ತೆ. ಆದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರು ಕಸಾನ ಎಲ್ಲಿ ಅಂದರೆ ಅಲ್ಲಿ ಎಸೆದು ಹಾಳು ಮಾಡಿದ್ದಾರೆ. ಗಾಚೂರುಗಳು ಕೂಡ ಎಸೆದಿದ್ದಾರೆ. ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಈ ಪ್ಲೇಸ್ನ ನೀಟಾಗಿ ಮೇಂಟೈನ್ ಮಾಡಿ. ಇಲ್ಲಿ ಹಲವು ಸಿನಿಮಾಗಳ ಶೂಟಿಂಗ್ ಸಹ ನಡೆದಿದೆ. ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಮಾನುಗಳು, ಹಳೆ ಗೋಡೆಗಳು. ಈ ಪ್ಲೇಸ್ನ ನೋಡಿಕೊಂಡು ಹಾಗೆ ನಮ್ಮ ಪ್ರಯಾಣವನ್ನ ಸಕಲೇಶಪುರದ ಮಂಜರಾಬಾದ್ ಕಡೆಗೆ ಮುಂದುವರಿಸಿದ್ವಿ. ಇಲ್ಲಿ ಪೋರ್ಟ್ ಇದೆ. ಈ ಪೋರ್ಟ್ ನಕ್ಷತ್ರಾಕಾರದಲ್ಲಿ ಕಟ್ಟಿದ್ದಾರೆ. ಸುಮಾರು ಜನ ಈ ಪೋರ್ಟ್ ನೋಡೋದಕ್ಕೆ ಬಂದವರು ರೋಡ್ ಸೈಡಲ್ಲೇ ತಮ್ಮ ವಾಹನಗಳನ್ನ ಪಾರ್ಕ್ ಮಾಡ್ತಾರೆ. ಬಟ್ ಹಾಗೇನಿಲ್ಲ, ನೀವು ಮೇಲ್ಗಡೆವರೆಗೂ ಹೋಗ್ಬೋದು. ಆ ನಂತರ ಮೆಟ್ಟಳನ್ನ ಹತ್ಕೊಂಡು ಮೇಲೆ ಹೋಗ್ಬೇಕಾಗುತ್ತೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಹೈಟ್ಗೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ನೇಚರ್ ಕೂಡ ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇದು ಕಲ್ಲು ಮತ್ತೆ ಇಟ್ಟಿಗೆಗಳಿಂದ ಕಟ್ಟಿದಂತಹ ಒಂದು ಪೋರ್ಟ್ ಇದು. ಇದನ್ನ ಡ್ರೋನ್ ವ್ಯೂ ನಲ್ಲಿ ನೋಡಿದಾಗ ಮಾತ್ರ ನಿಮಗೆ ನಕ್ಷತ್ರಾಕಾರದಲ್ಲಿ ಇರುವಂತದ್ದು ಕಂಡು ಬರುತ್ತೆ. ಬಟ್ ಒಳಗಡೆ ಹೋದ್ರೆ ನಿಮಗೆ ಗೊತ್ತಾಗಲ್ಲ. ಈ ಪೋರ್ಟ್ ಮೇಲಿನಿಂದ ನೀವು ನೋಡಿದ್ರೆ ನಿಮಗೆ ವಿಹಂಗಮವಾದಂತಹ ನೋಟ ಸಹ ಸಿಗುತ್ತೆ. ನೋಡ್ಬೋದು ಯಾವ ತರ ಇದೆ ಒಳಗಡೆ ಅಂತ. ಮಂಜರಾಬಾದ್ ಫೋರ್ಟ್ ನ ನೋಡಿಕೊಂಡು ಆ ನಂತರ ನಮ್ಮ ಪ್ರಯಾಣವನ್ನ ಸಕಲೇಶಪುರದ ಹತ್ತಿರದಲ್ಲೇ ಇರುವಂತ CS ಕೌಂಟಿ ರೆಸಾರ್ಟ್ ಕಡೆಗೆ ಮುಂದುವರಿಸಿದ್ವಿ. ಇದು ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಇದೆ. ಸೊ ನಿಮ್ಮ ಹತ್ರ ಕಾರು, ಬೈಕ್ ಇದ್ರೆ ಇಲ್ಲಿಗೆ ಬರೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಆಟೋ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಇದನ್ನ ಬೆಂಗಳೂರು ಅವರೇ ಕಟ್ಸಿರುವಂತದ್ದು. ಸುಮಾರು 5.5 ಎಕರೆ ಪ್ರಾಪರ್ಟಿ ಇದು. ಇಲ್ಲಿ ಲೇಕ್ ವ್ಯೂ ಆಗಿರ್ಬೋದು ಅಥವಾ ನೀವು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡೋದಕ್ಕೆ ಬೇಕಾಗಿರೋಂಥ ಎಲ್ಲ ವಸ್ತುಗಳು ಸಹ ಇಲ್ಲಿವೆ. ನಾವು ಇಲ್ಲಿ ಬಂದು ಸ್ಟೇ ಆಗಿ ಫ್ರೆಶ್ ಆಫ್ ಆಗಿ ಆ ನಂತರ ನಮ್ಮ ಪ್ರಯಾಣವನ್ನ ಬೆಟ್ಟದ ಭೈರವೇಶ್ವರ ದೇವಾಲಯದ ಕಡೆಗೆ ಮುಂದುವರಿಸಿದ್ವಿ. ಈ ದೇವಾಲಯಕ್ಕೆ ಹೋಗುವಾಗ ಇರುವಂಥ ರೋಡಲ್ಲಿ ಒಳ್ಳೊಳ್ಳೆ ವ್ಯೂಸ್ ಸಿಗುತ್ತೆ. ಈ ರೋಡಲ್ಲಿ ಎಲ್ಲ ಕಡೆನೂ ಅಷ್ಟೇ ಕಾಫಿ ಪ್ಲಾಂಟೇಶನ್ಸು ಕಂಡು ಬರುತ್ತೆ. ಇಂಥ ರೋಡಲ್ಲಿ ಕಾರ್ ಓಡಿಸೋದೇ ಒಂದು ವಿಶೇಷ ಅನುಭವ. ನೀವು ನೋಡ್ಬೋದು ದೇವಾಲಯ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ದಯವಿಟ್ಟು ಪಾದರಕ್ಷೆಗಳನ್ನ ಹೊರಗಡೆನೆ ಬಿಟ್ಟು ಹೋಗಿ. ಈ ಪ್ಲೇಸ್ ಏನಿದೆ ಆ ಪ್ಲೇಸ್ನ ಗೌರವಿಸಿ. ಯಾಕಂದ್ರೆ ಲಾಸ್ಟ್ ಟೈಮು ಇದೇ ವಿಚಾರವಾಗಿ ಗಲಾಟೆ ಕೂಡ ಆಗಿತ್ತಿಲ್ಲಿ. ಈ ಪರಿಸರ ಮಂಜಿನಿಂದ ನೋಡಿ ಯಾವ ತರ ಆವೃತವಾಗಿದೆ ಅಂತ. ಇದೊಂದು ಬ್ಯೂಟಿಫುಲ್ ಪ್ಲೇಸ್. ನೀವು ಮೋಡದ ಒಳಗಡೆ ಇದ್ದಂಗೆ ಭಾಸವಾಗುತ್ತೆ. ಇದನ್ನ ನೋಡ್ಕೊಂಡು ಹಾಗೆ ಬರೋವಾಗ ದಾರಿಯಲ್ಲಿ ಅಬ್ಬೆ ಫಾಲ್ಸ್ ಅಂತ ಇದೆ. ಈ ಫಾಲ್ಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿನ ಬಂಡೆಗಳು ಸ್ವಲ್ಪ ಜಾರುತ್ತೆ, ಸ್ವಲ್ಪ ಹುಷಾರಾಗಿರಿ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಈ ಜಲಪಾತ ಅಂತ. ಹಾಗೆ ಇಲ್ಲಿ ಹಾವುಗಳು ಸಹ ಇವೆ, ಸ್ವಲ್ಪ ಹುಷಾರಾಗಿರಿ. ನಮಗೂ ಸಹ ಒಂದು ಹಾವು ಕಾಣಿಸ್ತು, ನೋಡ್ಬೋದು. ನೀವು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಈ ಪ್ಲೇಸ್ನ ತುಂಬಾ ಇಷ್ಟಪಟ್ಲು. ನೋಡ್ಬೋದು ಅವಳು ಆಟ ಆಡ್ತಿದ್ದಾಳೆ. ಈ ಪ್ಲೇಸ್ನ ನೋಡಿಕೊಂಡು ನಮ್ಮ ಪ್ರಯಾಣವನ್ನ ಸಕಲೇಶಪುರದ ಕಡೆಗೆ ಮುಂದುವರಿಸಿದ್ವಿ. ಅಲ್ಲಿ ಪಾಕಕೇಂದ್ರ ಅನ್ನೋ ಒಂದು ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ನ ಮುಗಿಸಿದ್ವಿ. ಆ ನಂತರ ನಮ್ಮ ಪ್ರಯಾಣ ನಮ್ಮ ರೆಸಾರ್ಟ್ ಕಡೆಗೆ ಮುಂದುವರಿತು. ಮತ್ತೆ ಡೇ ಸೆಕೆಂಡ್ ಬೆಳಗ್ಗೆ ಎದ್ದು ಈ ಪ್ಲೇಸ್ನ ಒಂದು ವಿಹಂಗಮ ನೋಟವನ್ನು ಸವಿದ್ವಿ. ಈ ರೆಸಾರ್ಟ್ನ ಪಕ್ಕದಲ್ಲೇ ಲೇಕ್ ಕೂಡ ಇದೆ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ ಹೊತ್ತು ಅಂತ. ಬೆಕ್ಕುಗಳು ಸಹ ಆಟ ಆಡ್ತಾ ಇವೆ. ನನ್ನ ಮಗಳಿಗೆ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಅಲ್ಲೇ ಬೆಕ್ಕುಗಳಿದ್ವು, ಅವುಗಳ ಜೊತೆ ಆಟ ಆಡೋದು ಸ್ವಲ್ಪ ಹೊತ್ತು. ಆ ನಂತರ 11 ಗಂಟೆಗೆ ನಮ್ಮ ಚೆಕ್ಔಟ್ ಇತ್ತು. ನಂತರ ಈ ಪ್ಲೇಸ್ನಿಂದ ಚೆಕ್ಔಟ್ ಆಗಿ ಸಕಲೇಶಪುರದಲ್ಲಿರುವಂಥ ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಅಕ್ಕಿ ರೊಟ್ಟಿ ತುಂಬ ಫೇಮಸ್ಸು. ನಮ್ಮ ಉಪಹಾರವನ್ನು ಸವಿದು ಆ ನಂತರ ನಮ್ಮ ಪ್ರಯಾಣನ ಬಿಸಿಲೆ ಘಾಟ್ ಕಡೆಗೆ ಮುಂದುವರಿಸಿದ್ವಿ. ಇಲ್ಲಿಗೆ ಹೋಗುವಾಗ ನೀವು ಮೋಡಗಳಲ್ಲಿ ಹೋದಂಗೆ ಭಾಸವಾಗುತ್ತೆ. ಆದರೆ ಒಂದು ವಿಚಾರ ಏನಂದರೆ ಇಲ್ಲಿಗೆ ಹೋಗೋರು ಯಾರೇ ಆಗಲಿ ಹಣವನ್ನು ಅಂದರೆ ಕ್ಯಾಶ್ನ ಕ್ಯಾರಿ ಮಾಡಿ. ಮತ್ತು ಜಿಯೋ ಸಿಮ್ ಇದ್ದರೆ ಒಂದು ಸ್ವಲ್ಪ ನಿಮಗೆ ಟವರ್ ಬರುತ್ತೆ. ಏರ್ಟೆಲ್ ಅಂತೂ ಟವರ್ ಬರೋದೇ ಇಲ್ಲ.
ಇಲ್ಲಿಗೆ ಹೋಗುವಂಥವ್ರು ಯಾರೇ ಆಗಲಿ, ಮಂಜಿದೆ ಅಂತ ನಿಮ್ಮ ಹೆಡ್ಲೈಟ್ಸ್ ಆನ್ ಮಾಡಿರ್ತೀರಾ, ಯಾವುದೇ ಕಾರಣಕ್ಕೂ ಅಷ್ಟೇ ಅದನ್ನ ಆಫ್ ಮಾಡೋದನ್ನ ಮರಿಬೇಡಿ. ಒಂದ್ಸಲಿ ಏನಾದ್ರೂ ಬ್ಯಾಟ್ರಿ ಡೆಡ್ ಆಯ್ತಂದ್ರೆ ನರಕ. ಯಾಕಂದ್ರೆ ಈ ಪ್ಲೇಸ್ ನಲ್ಲಿ ಯಾರು ಅಷ್ಟೇ ರಿಪೇರಿ ಮಾಡುವಂತವ್ರು ಯಾರು ಸಿಗಲ್ಲ. ಇದೇ ಪ್ಲೇಸ್ ನಲ್ಲಿ ಬಿಸ್ಲೆ ಘಾಟ್ನ ದಾಟಿ ಹೋದ್ರೆ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ಸಿಗುತ್ತೆ. ಇದೊಂದು ದಟ್ಟವಾದಂತಹ ಕಾಡು. ಮತ್ತೆ ಇಲ್ಲಿ ಲೀಚಸ್ ಕಾಟ ಕೂಡ ಬೇಜಾನಿದೆ. ನೀವು ನೋಡ್ಬೋದು, ಈಗ ನಾವು ಬಿಸಿಲೆ ಘಾಟ್ಗೆ ಹೋಗ್ತಿದ್ವಿ. ಇಲ್ಲಿ ಟಿಕೆಟ್ ತಗೊಳ್ಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಮಾತ್ರನೇ ಅಕ್ಸೆಪ್ಟ್ ಮಾಡ್ತಾರೆ, ಆನ್ಲೈನ್ ಪೇಮೆಂಟ್ಸ್ನ ಅಕ್ಸೆಪ್ಟ್ ಮಾಡಲ್ಲ. ನೀವು ನೋಡ್ಬೋದು ಯಾವ ತರ ಮೋಡುಗಳಲ್ಲಿ ಆವೃತ್ತಾಗಿದೆ ಬಿಸಿಲೆ ಘಾಟ್ ಅಂತ. ಮರ ಸಹ ಕಾಣಿಸಲ್ಲ, ಅಷ್ಟೊಂದು ಮೋಡುಗಳಿವೆ. ಮೋಡುಗಳ ಒಳಗಡೆ ಇದ್ದಂಗೆ ನಮಗೆ ಭಾಸವಾಗುತ್ತೆ. ಇಲ್ಲೇ ಈ ಒಂದು ವಿಹಂಗಮ ನೋಟವನ್ನು ಸವಿಯೋದಕ್ಕೆ ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು, ವಿಡಿಯೋನಲ್ಲಿ ಕಾಣಿಸ್ತಿದೆ. ಸುಮಾರು ಜನ ಇಲ್ಲಿ ವಿಸಿಟ್ ಮಾಡ್ತಿದಾರ. ಆದ್ರೆ ಇಲ್ಲಿ ಲೀಚಸ್ ಕಾಟ ತುಂಬಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ನಂತರ ಈ ಪ್ಲೇಸ್ ಅನ್ನ ನೋಡ್ಕೊಂಡು ನಾವು ನಮ್ಮ ಪ್ರಯಾಣವನ್ನ ಫಾಲಿಂಗ್ ವಾಟರ್ ರೆಸಾರ್ಟ್ ಅನ್ನೋ ಒಂದು ರೆಸಾರ್ಟ್ ಕಡೆಗೆ ಮುಂದುವರಿಸಿದ್ವಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನದ ಊಟವನ್ನ ಸವಿದ್ವಿ. ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ಇದು 23 ಎಕರೆ ಇರುವಂತ ಒಂದು ಪ್ರಾಪರ್ಟಿ, ತುಂಬಾ ಚೆನ್ನಾಗಿದೆ. ಈ ಕಾಟೇಜ್ ಅಲ್ಲೇನೆ ನಾವು ಇದ್ದಂಥದ್ದು. ಈ ಕಾಟೇಜ್ ಕೆಳಗಡೆನೆ ನಿಮಗೆ ಜರಿ ಒಂದು ಹರಿತಾ ಇರುತ್ತೆ. ನೋಡ್ಬೋದು, ನಿಮಗೆ ಇಲ್ಲಿ ವಿಡಿಯೋನಲ್ಲಿ ಕಾಣಿಸುತ್ತೆ. ಇದ್ರ ಕೆಳಗಡೆನೆ ರೋಡ್ ಕೂಡ ಇದೆ. ಅದೇ ರೀತಿಯಾಗಿ ಇದ್ರ ಒಳಗಡೆ ಇಂಟೀರಿಯರ್ ಎಲ್ಲಾನು ಅಷ್ಟೇ ಮರದಿಂದ ಡಿಸೈನ್ ಮಾಡಿದ್ದಾರೆ. ನೀವು ಒಳಗಡೆ ಹೋಗಿದ ತಕ್ಷಣ ಕೂತ್ಕೊಳ್ಳೋದಕ್ಕೆ ಒಂದು ಕಾಟ್ ಇದೆ, ಟಿವಿ ಇದೆ, AC ಇದೆ. ಇಲ್ಲಿಂದ ಯಾವ ಕಡೆ ನೋಡಿದ್ರು ಬ್ಯೂಟಿಫುಲ್ ವ್ಯೂಸ್ ಕಾಣಿಸುತ್ತೆ. ಈ ಕಾಫಿ ಎಸ್ಟೇಟ್ ಒಳಗಡೆ ಎಲ್ಲಾನು ಅಷ್ಟೇ ಓಡಾಡಬಹುದು, ಆದ್ರೆ ಸ್ವಲ್ಪ ಜಿಗಣೆ ಕಾಟ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ಮತ್ತೆ ಇಲ್ಲಿಗೆ ಬರುವಂತವ್ರು ಗೂಗಲ್ ಮ್ಯಾಪ್ ನ ಬಳಸಲೇಬೇಕು, ಯಾಕಂದ್ರೆ ಗೊತ್ತಾಗಲ್ಲ. ಸಡನ್ ಆಗಿ ಒಂದು ತಿರುವಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಈ ರೆಸಾರ್ಟ್ ನಲ್ಲಿ ಮಕ್ಕಳು ಆಡೋದಕ್ಕೆ ಬೇಕಿರುವಂತ ಎಲ್ಲಾ ವಸ್ತುಗಳು ಇವೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಮತ್ತೆ ನಾವು ಅಷ್ಟೇ TT ಆಡ್ಬೋದು, ಇಲ್ಲಿ ಕ್ರಿಕೆಟ್ ಆಡ್ಬೋದು, ಬಾಸ್ಕೆಟ್ ಬಾಲ್ ಇದೆ, ಬೇರೆ ಬೇರೆ ಗೇಮ್ಸ್ ಎಲ್ಲಾನು ಇವೆ ಇಲ್ಲಿ. ಆದ್ರೆ ಇದ್ರ ಒಳಗಡೆ ಓಡಾಡೋದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಲೀಚಸ್ ಕಾಟ ಜಾಸ್ತಿ ಇದೆ. ಹಾಗೆ ಈ ರೆಸಾರ್ಟ್ಗೆ ಬಂದಂತ ಇತರರೇನಿದ್ರು ಅವ್ರ ಜೊತೆ ನಾವು ಸ್ವಲ್ಪ ಹೊತ್ತು ಶಟಲ್ ಕಾಕ್ ಆಡಿದ್ವಿ. ನೀವು ನೋಡ್ಬೋದು ಈಗ್ಲೂ ಯಾವ ತರ ಕಾಣಿಸುತ್ತೆ ಅಂತ. ಇದು ನಾವಿದ್ದಂತ ಕಾಟೇಜ್ ಒಳಗಡೆ ಇರುವಂತ ರೂಮು. ಮತ್ತೆ ನೈಟ್ ವ್ಯೂ ನೋಡಿ ಈ ತರ ಕಾಣಿಸುತ್ತಾ. ಈಗ್ಲೋಸ್ಗೆಲ್ಲ ಲೈಟ್ಸ್ ಹಾಕಿದ್ದಾರೆ. ಮತ್ತೆ ನೈಟ್ ಬಾನ್ ಫೈರ್ ಇತ್ತು, ಮ್ಯೂಸಿಕ್ ಇತ್ತು, ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ನೋಡ್ಬೋದು ವಿಡಿಯೋನಲ್ಲಿ ನಾನು ನನ್ನ ಮಗಳು. ಆನಂತರ ಅಲ್ಲೇ ಡಿನ್ನರ್ ಇತ್ತು, ಡಿನ್ನರ್ ಸಹ ಸೌದ್ವಿ. ಊಟ ಮಾತ್ರ ಚೆನ್ನಾಗಿ ಮಾಡಿದ್ರು. ಆ ದಿನ ನನ್ನ ಬರ್ತ್ಡೇ ಇದ್ದಿದ್ರಿಂದ ನನ್ನ ವೈಫು ಬರ್ತ್ಡೇ ಅರೇಂಜ್ಮೆಂಟ್ಸ್ನೆಲ್ಲನೂ ಮಾಡಿದ್ರು. ನಾನು ಕೇಕ್ ತಿನ್ನಲ್ಲ, ಆದ್ರಿಂದ ಬ್ರೌನಿ ತರಿಸಿದ್ರು. ಅವತ್ತು ಬರ್ತ್ಡೇ ಪಾರ್ಟಿನ ಎಂಜಾಯ್ ಮಾಡಿ ಆ ನಂತರ ನೆಕ್ಸ್ಟ್ ಡೇ ಸಕಲೇಶ್ಪುರದಲ್ಲಿರುವಂಥ ಸಕಲೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ವಿ. ಇದು ಒಂದು ಶಿವನ ಟೆಂಪಲ್ ಆಗಿದೆ. ಮತ್ತೆ ಈ ಟೆಂಪಲ್ ನೋಡಿಕೊಂಡು ಆ ನಂತರ ನಮ್ಮ ಪ್ರಯಾಣವನ್ನ ಬೆಂಗಳೂರಿನ ಕಡೆಗೆ ಮುಂದುವರಿಸಿದ್ವಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.